ಜೈ ಆಂಜನೇಯ. ನಾವು ಎಲ್ಲೋ ಪೋರ್ಟ್ ರಾಜವಂಶಗಳ ಕೋಟೆಯನ್ನು ನೋಡಿ ನೆಕ್ಸ್ಟ್ ಬಂದಿದ್ದೆ ಶ್ರೀ ಕನಬಸಗಿ ಸಿದ್ದೇಶ್ವರ ದೇವಸ್ಥಾನ. ಬನ್ನಿ ಹೇಗಿದೆ ಅಂತ ನೋಡೋಣ. ನೋಡಿ, ಇದೇ ಸಿದ್ದೇಶ್ವರ ದೇವಸ್ಥಾನದ ಮೊದಲನೇ ಮುಖ್ಯ ಧ್ವಜ. ಬನ್ನಿ ನೋಡಿ, ಆ ಕಡೆ ಕಾಣ್ತಿದೆ ಅಲ್ಲ, ಅದೇ ಶ್ರೀ ಕನಬಸಗಿ ಸಿದ್ದೇಶ್ವರ ದೇವಸ್ಥಾನ. ಸುಮಾರು 1 ಅಥವಾ 1.5 ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ. ಬನ್ನಿ, ಇದೇ ನೋಡಿ ಸಿದ್ದೇಶ್ವರ ದೇವಸ್ಥಾನದ ಎರಡನೇ ಮುಖ್ಯ ಧ್ವಜ. ಇಲ್ಲಿ ಎರಡು ದಾರಿಗಳು ಕೊಂಡು ಏನು ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅಂತ ಕನ್ಫ್ಯೂಸ್ ಆಯಿತು. ನಾನು ಈ ಕಡೆನೇ ಹೋದೆ, ಯಾಕಂದರೆ ಬೈಕ್ಗಳು ನಿಂತು ಮತ್ತು ದೇವಸ್ಥಾನವೂ ಆ ಕಡೆ ಇತ್ತು. ಹಾಗಾಗಿ ನಾನು ಇದನ್ನೇ ಚಾಯ್ಸ್ ಮಾಡಿಕೊಂಡೆ. ಆ ದಾರಿನೂ ಬರುತ್ತೆ, ಬಟ್ ದೊಡ್ಡ ದೊಡ್ಡ ಗಾಡಿ ಹೋಗೋಕ್ಕೆ ಅನುಕೂಲವಾಗುತ್ತೆ. ನೋಡಿ, ಇದೆ ಅದು ದಾರಿ. ಬನ್ನಿ ಹೋಗೋಣ. ಇದೇ ನೋಡಪ್ಪ ಕನಬಸಗಿ ಸಿದ್ದೇಶ್ವರ ದೇವಸ್ಥಾನದ ಕೊನೆಯ ಧ್ವಜ. ಬನ್ನಿ ಮೇಲ್ಗಡೆ ಹೋಗೋಣ. ಸ್ಟಾರ್ಟಿಂಗ್ ಹೋದ್ಬಿಟ್ಟೇ ನಮ್ಮ ನಂದೀಶನ ಮೂರ್ತಿ ಕಾಣ್ತು. ಹಾಗೆ ಮುಂದೆ ಹೋಗ್ತಾಯಿದ್ವಿ. ಬನ್ನಿ, ಹಾಗೆ ಮುಂದೆ ಹೋದಂತೆ ತುಳಸಿ ಕಟ್ಟೆ ಇತ್ತು. ತುಳಸಿ ಕಟ್ಟೆ ಹಿಂದ್ಗಡೆನೇ ಪಾಂಡುರಂಗನ ಮೂರ್ತಿ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಹೊಂಟ್ವಿ. ಮುಂದೆ ಹೋದಂತೆ ದೇವಸ್ಥಾನ ನೋಡೋದಕ್ಕೆ ಎರಡು ದಾರಿ ಇಳ್ಕೊಂಡು, ಒಂದು ಹೋಗೋದಕ್ಕೆ ಇನ್ನೊಂದು ಬರುವುದಕ್ಕೆ. ನಾವು ಈ ದಾರಿಯಿಂದ ಹೋಗ್ತಾಯಿದ್ವಿ. ಬನ್ನಿ, ಮೆಟ್ಲುಗಳು ಹತ್ಕೊಂಡೇ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಬನ್ನಿ, ಹಾಗೇ ಹೋಗ್ತಾ ಇದ್ವಿ. ಹೋಗ್ಬಿಟ್ಟೇ ಕೃಷ್ಣನ ಮೂರ್ತಿಯ ಗುಡಿಯನ್ನು ನೋಡಿದ್ವಿ. ಹಾಗೆ ನೋಡಿ ಮೇಲುಗಡೆ ಹೆಬ್ಜನಿ ಯಾವ ಪಟ್ಟಿ ಇಟ್ಟಿದ್ದೇವೆ ಅಂತಂದು ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಹೊಂಟು ಕೊಟ್ಟೆ. ಮತ್ತು ಅಲ್ಲಿ ಒಂದು ಸಣ್ಣ ಗುಡಿ ಇತ್ತು, ಅದ್ರೊಳಗೆ ಯಾವ ದೇವರು ಐತಿ ಅಂತ ನೋಡೋಕ್ಕಂತಂದು ಹೋಗಿದ್ವಿ. ಈ ಗುಡಿಯಲ್ಲಿ ಶಿವನ ಲಿಂಗದ ಪ್ರತಿಷ್ಠಾಪನೆ ಆಗಿತ್ತು. ಅದನ್ನು ನೋಡ್ಕೊಂಡು ಹಾಗೆ ಸಿದ್ದೇಶ್ವರ ಮೂರ್ತಿ ನೋಡ್ಬೇಕಂತಂದು ಹಾಗೆ ಮುಂದ್ಗಡೆ ಬಂದ್ವಿ. ಬನ್ನಿ ನೋಡೋಣ ಯಾವ ಥರ ಕಾಣುತ್ತೆ ಮೂರ್ತಿ ಅಂತಂದು. ಗರ್ಭಗುಡಿ ಒಳಗೆ ಬಂದ್ವಿ. ಇದಕ್ಕೆ ಇನ್ನೊಂದು ಗರ್ಭಗುಡಿ ಇದೆ, ನನಗೆ ಗೊತ್ತಿಲ್ಲ. ನೋಡಿ, ನಾ ಲಿಂಗ ತನಕ ನಾ ಮಾಡಿದ್ದೆ, ಬಟ್ ಅದು ಮೂರ್ತಿಯ ರೂಪದಲ್ಲಿದೆ, ಸಿದ್ದೇಶ್ವರದ ಮೂರ್ತಿ. ನೋಡಿ, ಇದು ಮೇಲುಗಡೆಯಿಂದ ವ್ಯೂ ಕಾಣ್ತಾ ಇರ್ಬೋದು. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.